ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಓಡಾಟಕ್ಕೆ ಅವಕಾಶ ನೀಡುವಂತೆ ಒತ್ತಾಯಿಸಿ ಬೆಂಗಳೂರಿನ ಜ್ಞಾನಜ್ಯೋತಿ ಆಡಿಟೋರಿಯಂನ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಬೆಂಗಳೂರು ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ನಿಂದ ಪ್ರತಿಭಟನೆ ನಡೆಸಲಾಗಿದೆ. ಪ್ರತಿಭಟನೆಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ದರು. ಜೈ ಬೈಕ್ ಟ್ಯಾಕ್ಸಿ ಅಂತ ಘೋಷಣೆ ಕೂಗಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಬಂದ ಪೊಲೀಸರು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆಕೊಂಡರು. ಆ್ಯಕ್ಚುಲಿ ಇಲ್ಲಿ ಬೈಕ್ ಟ್ಯಾಕ್ಸಿಂದ 5 ಇಯರ್ಸಿಂದ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಈಗ ನನಗೆ ಏಜ್ ಬಂದುಬಿಟ್ಟು 38 ವರ್ಷ ಆಗಿದೆ. ನಾನು ಎಲ್ಲಿ ಹೋದ್ರೂ ಒಂದು 15,000 ಪೇಮೆಂಟ್ ಕೊಡ್ತಾರೆ ಅಷ್ಟೇ ನಮಗೆ. ಇವಾಗಿರೋ ನಮ್ಮ ಕಮಿಟ್ಮೆಂಟಲ್ಲೇ ಮಕ್ಕಳು ಓದಿಸ್ಬೇಕು, ಮಾಡಬೇಕು, ಎಲ್ಲ ಮಾಡಬೇಕು. ಮನೆ ಬಾಡಿಗೆ ಬಂದು 7,500 ರೂಪಾಯಿ ಇದೆ. ಮನೆ ಮೇಂಟೆನೆನ್ಸ್ ಏನು, ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳದ್ದು ಇದು ನೋಡಬೇಕು, ಎಲ್ಲ ನೋಡಬೇಕು. ಇಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ವಿಧಾನಸೌಧ ಮೇಲುಗಡೆ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹಾಕಿದ್ದಾರೆ. ಅವ್ರು ಬದುಕಬೇಕಂದ್ರೆ ಒಬ್ಬ MLA ಒಬ್ಬ MP ಎಲ್ಲ ಬದುಕಬೇಕಂದ್ರೆ ಅವ್ರ ಮನೇಲಿ 4 ಜನ ಇರ್ತಾರೆ. ಒಂದು ಹೊತ್ತು 4 ತುತ್ತು ಊಟ ಮಾಡೋಕೆ ಅವರು ಒಂದು 500 ಕೋಟಿ 1000 ಕೋಟಿ ಮಾಡ್ಕೊಂಡಿರ್ತಾರೆ. ನಮ್ಮಂಥವ್ರು ಜೀವನ ಮಾಡೋಕ್ಕೆ ಬೈಕ್ ಟ್ಯಾಕ್ಸಿ 30,000 ರೂಪಾಯಿ ನಮಗೆ ಬೇಡ ಸರ್. ನಾವು ಇದರಿಂದನೇ ಬದುಕ್ತಾ ಇರೋದು. ನಮಗೆ ಬೈಕ್ ಟ್ಯಾಕ್ಸಿ ರೂಪಿಸ್ಕೊಡ್ಬೇಕು ಅಂದ್ಬಿಟ್ಟು ಮನವಿ ಮಾಡ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.